ಇದು ರಾಜಕೀಯ ವೇದಿಕೆ ಅಲ್ಲ, ಸಮಾಜದ ವೇದಿಕೆ. ಸಮಾಜಕ್ಕೆ ಸಂಬಂಧಪಟ್ಟಂತ ಎರಡು ಮಾತಾಡಿ ನಾನು ನಿಲ್ಲಿಸ್ತೇನೆ. ಈ ಒಂದು ನಾವೇನು ಇಲ್ಲಿ ಕೂತಿದ್ದೀವಿ, ಈ ಮಣ್ಣಿನ ಋಣ ನನ್ನಲ್ಲಿ ಐತೆ. ಯಾಕಂದ್ರೆ ನಮ್ಮ ತಾಯಿಯಂದ್ರು 5 ಜನ, ನಮ್ಮ ಮಾವಂದ್ರು 3 ಜನ ನಮ್ಮ ತಾಯಿ ಜೊತೆ ನೋಡ್ಕೊಂತವ್ರು. ಇದೇ ವಸತಿ ಶಾಲೆಯಲ್ಲಿ ಬಿ ಒಂದು ಬಿ ಈ ಹಾಸ್ಟೆಲ್ ಓದಿ ಎಲ್ಲ ಪುಸ್ತಕಗಳಿಗೂ ಮದುವೆ ಮಾಡಿದ್ದು ನಮ್ಮ ಮಾವ, ಸೋದರ ಮಾವ. 5 ಜನ ಹೆಣ್ಮಕ್ಳಿಗೆ, 3 ಜನ ಗಂಡಸು ಅಣ್ತಮ್ಮಂದ್ರಿಗೆ. ಇವಾಗ ಅವರು ಚೀಫ್ ಸೆಕ್ರೆಟರಿ ಆಗಿ PWD ರಿಟೈರ್ಡ್ ಆಗಿ 15 ವರ್ಷ ಆಯಿತು. ಅಂದ್ರೆ ನಮ್ಮ ತಾತಂದ್ರು, ನಮ್ಮ ಮಾವಂದ್ರು, ನಮ್ಮ ತಾಯಿಗಳು ಸುಮಾರು ಒಂದು 10 ಕುಟುಂಬ. ಆ ಒಬ್ಬ ವ್ಯಕ್ತಿ ಬಿ ಓದಿ ಕೆಲಸಕ್ಕೆ ಸೇರಿ ಇಡೀ ಕುಟುಂಬನ ಚೆನ್ನಾಗಿ ಮಾಡ್ದ. ಹಂಗಾಗಿ ಈ ಒಂದು ಹಾಸ್ಟೆಲ್ ಈ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಬೈರತಿ ಸುರೇಶ್ ಅವ್ರಿಗೆ, ಅವರು ಇವತ್ತು 35 ಕೋಟಿ ರೂಪಾಯಿನಲ್ಲಿ ಈ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಆದ್ರೆ ಸೂರ್ಯ ಚಂದ್ರ ಇರೋವರೆಗೂ ಸಿದ್ದರಾಮಯ್ಯನವರ ಹೆಸರು ಶಾಶ್ವತವಾಗಿ ರಾಜ್ಯದಲ್ಲಿ ಉಳಿದೋದಿತ್ತು. ಯಾರು ಕೂಡ 100 ವರ್ಷ ಆದ್ಮೇಲೆ ಇರೋದಿಲ್ಲ. ಆದ್ರೆ ಈ ಒಂದು ಕಟ್ಟಡ ಕಟ್ಟಿದಂತವ್ರು 100 ವರ್ಷದ ಮುಂಚೆ ನೀಲಿ ವಂಶಸ್ಥರು ಅವ್ರನ್ನ ಇವತ್ತು ನಾವು ನೆನೆಸ್ಕೊಂತ ಇದ್ವಿ, ವಂಶದವ್ರು ಕೂಡ ನೆನೆಸ್ಕೊಂತವ್ರೆ. ಈ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಈ ಕಟ್ಟಡದಲ್ಲಿ ಬೈರತಿ ಸುರೇಶ್ ಅವರು ಮತ್ತು ಸಿದ್ದರಾಮಯ್ಯ ಅವರನ್ನ ಶಾಶ್ವತವಾಗಿ ನೆಲೆಸ್ತಕ್ಕಂಥ ಕೆಲಸ ಆಗ್ಬಿಟ್ಟಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಸಮಾಜವಾಗಿ ನಮ್ಮ ಬೈರತಿ ಸುರೇಶ್ ಅವರಿಗೆ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಸಂಘದ ಪದಾಧಿಕಾರಿಗಳಲ್ಲಿ ಒಂದು ಮನವಿ, ನಾನು ಇವತ್ತು ಈ ಒಂದು ಕಟ್ಟಡದಲ್ಲಿ 200 ಜನ ಮಕ್ಕಳಿಗೆ ಮಾಡೋ ಬದಲು ಇನ್ನೂ ಒಂದು 400-500 ಜನಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಕಮರ್ಷಿಯಲ್ ಬಾಡಿಗೆ ಕೊಟ್ಟು ಆ ಬಾಡಿಗೆ ಬಂದಿದೆ, ಸುಮಾರು 50 ವರ್ಷದಿಂದ ಇದು ಉದ್ಧಾರ ಆಗಿಲ್ಲ. ಈ ಜಾಗ ನಮ್ಗೆ ಸಿಗ್ತಾ ಇರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಈ ಭೂಮಿ ಮೇಲೆ ಹುಟ್ಟದೇ ಇದ್ದಿದ್ರೆ ನಾವ್ಯಾರು ಕೂಡ ನಿಲ್ಕೊಳ್ಳೋಕೆ ಆಗಿಲ್ಲ. ರೋಡಿಗಳ ಫಲ ಆಗಿದ್ದು, ರೋಡಿಗಳ ಫಲ ಹೋಗಿ ಸಿದ್ದರಾಮಯ್ಯನವರಿಂದಲೇ ಈ ಜಾಗ ನಮ್ಗೆ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಬಾಡಿಗೆ ಬರೋದು ಮಾಡ್ತೀರಾ, ಯಾರೋ ಮಜಾ ಮಾಡ್ತಾರೆ, ಒಳ್ಳೆಯವ್ರು ಯಾರು ಇಲ್ಲ, ಎಲ್ಲ ತಿನ್ನೋದೇ ಬರೋದು. ಹಾಗಾಗಿ ದೇವರ ದಯ, ನಿಮ್ಮೆಲ್ಲರ ಆಶೀರ್ವಾದ, ಬೈರತಿ ಸುರೇಶ್ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಎಲ್ಲ ಲಾಯರ್ಗಳನ್ನ ಖಾಲಿ ಮಾಡ್ಸಕ್ಕಾಗತ್ತೆ. 200 ಜನ ಒಬ್ಬ ಲಾಯರ್ ಮುಟ್ಟಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಅಧಿಕಾರದಲ್ಲಿ ಅವರಿಂದ ಒಂದೇ ಕಾರಣಕ್ಕೆ ಎಲ್ಲ ಲಾಯರ್ಗಳು ಖಾಲಿ ಮಾಡಿ ತೆರವು ಮಾಡಿಕೊಟ್ರು. ಅದ ಕಾರಣಕ್ಕಂತೂ ಸುರೇಶ್ ಅವರು ಇವೆಲ್ಲ ಖಾಲಿ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ, ಕಟ್ಟಡ ಬರ್ತಾ ಇರ್ಲಿಲ್ಲ, ನಾವು ಬಿಲ್ಡಿಂಗ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಹೆಚ್ಚಾಗಿ ಮಕ್ಕಳಿಗೆ ಕಮರ್ಷಿಯಲ್ ಮಾಡಿದ್ರೆ ಇಡೀ ರಾಜ್ಯದ ಜನ ಬರ್ತಾರೆ. ನಾವು 45 ಲಕ್ಷ ಜನ ಇರೋದು, 200 ಜನಕ್ಕೆ ಬೇರೆ ಬೇರೆ ಕಡೆ ದೂರ ಆಗುತ್ತೆ. ಅದನ್ನ ಕೇಂದ್ರ ಸ್ಥಾನ ಆರ್ಟ್ ಆಫ್ ಬೆಂಗಳೂರು ಆರ್ಟ್ ಇದ್ದಂಗೆ ಈ ಜಾಗದಲ್ಲಿ ಸಂಪೂರ್ಣವಾಗಿ ಹಾಸ್ಟೆಲ್ ವಸತಿ ಕಟ್ಟಡ ಕಟ್ಟಿದ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ನಂದು. ಯಾಕಂದ್ರೆ 2 ಫ್ಲೋರ್ ಹಾಸ್ಟೆಲ್ ಮಾಡಿ 3 ಫ್ಲೋರ್ ಕಮರ್ಷಿಯಲ್ ಮಾಡ್ತೀರಾ, ಆ 3 ಫ್ಲೋರ್ ಅಲ್ಲಿ 30 ಲಕ್ಷ ಬರ್ತೈತೆ. ಆ 30 ಲಕ್ಷದಲ್ಲಿ ಯಾವಾಗ ತಿನ್ನಾಡ್ತಾರೆ? ಸಿದ್ದರಾಮಯ್ಯ ಯಾರು ಹುಟ್ಟೋದಿಲ್ಲ, ಎಲ್ಲ ತಿನ್ನೋದೇ ಇರೋದಿಲ್ಲ. ಹಾಗಾಗಿ ನನ್ನ ಮನೆಗೆ ಕೈ ಮುಟ್ಟು ಪ್ರಯತ್ನ ಮಾಡಿದ್ರೆ ಕಮರ್ಷಿಯಲ್ ಬಂತು, ದುಡ್ಡು ಯಾರು ಕೂಡ ಇದನ್ನ ಡಬಲ್ ಮಾಡಕ್ ಹೋಗೋದಿಲ್ಲ. ಅದೇ ನೀವು ಮಕ್ಕಳಿಗೆ ಜಾಗ ಕೊಟ್ರೆ, ಸಮಾಜದ ಮಕ್ಕಳಿಗೆ ಜಾಗ ಕೊಟ್ರೆ ವಿದ್ಯಾವಂತರಾಗ್ತಾರೆ, ನಮ್ಮ ಸಮಾಜ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮೇಲೆ ಬರ್ತಾರೆ. ಆದಷ್ಟು ವಿದ್ಯಾರ್ಥಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು. ಎರಡನೇದಾಗಿ ಏನು ಈ ಒಂದು ಕ್ರೈಮ್ ಪಾಯಿಂಟ್ ಒಂದು ನಿಗದಿ ಆಗೈತೆ 15 ತಿಂಗಳು ಅಂತೇಳಿ, ಪ್ರತಿ ತಿಂಗಳು ಬೈರತಿ ಸುರೇಶ್ ಅವರು 1000 ಕೋಟಿ ಆಸ್ತಿ ಇರ್ಲಿ, 1000 ಕೆಲಸ ಇರ್ಲಿ, ಪ್ರತಿ ತಿಂಗಳು ಬರ್ಬೇಕು, ಇನ್ಸ್ಪೆಕ್ಷನ್ ಮಾಡ್ಬೇಕು. ಸಂಘದವ್ರು ನೋಡ್ತಾ ಇದ್ದಾರೆ, ಇಂಥವ್ರು ನೋಡ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇನ್ನು ಈ ಸತಿ ಅಲ್ಲ, ಇನ್ನೊಂದು ಸತಿ ಕೂಡ ಇದ್ದಾರೆ. ಐತೆ ಮುಖ್ಯಮಂತ್ರಿ ವಿದ್ಯಾರ್ಥಿ ಆಗಬೇಕು. 15 ತಿಂಗಳಲ್ಲಿ 24 ತಿಂಗಳಲ್ಲಿ
ನೀವು ಲೇಟ್ ಮಾಡಿದ್ರೆ, ನೀವು ಸೈಕಲ್ ಬಂದಿಲ್ಲ ಅಂದ್ರೆ ಗುತ್ತಿಗೆದಾರರು ಅಷ್ಟೊಂದು ಮುತುವರ್ಜಿ ವಹಿಸೋದಿಲ್ಲ. 4 ಜನ ಇರ್ಲಿ, ಯಾರೆಲ್ಲ ಇರ್ಲಿ, ಮಂತ್ರಿಗಳು ಬಂದ್ರೆ ಅಧಿಕಾರಿಗಳು ಬರ್ತಾರೆ, ಇಲಾಖೆಯವರು ಇರ್ತಾರೆ, ಚುರುಕಾದ ಕೆಲಸ ಆಗುತ್ತೆ. ಸುರೇಶ್ ಅವರು ಪ್ರತಿ ತಿಂಗಳು ಇಲ್ಲಿ ಬರಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೀನಿ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ, 2006 ಚುನಾವಣೆ ನಮಗೆ ಮುಖಾತ್ಮಕ ಕೂತಿದೆ. ನಾಮಿನೇಷನ್ ಆಗೋಕ್ ಮುಂಚೆ ಎಲೆಕ್ಷನ್ ಆಗಿತ್ತಲ್ಲಿ ಮೈಸೂರಲ್ಲಿ. ಅದ್ರ ಜೊತೆಯಲ್ಲಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು. ಅದು ಏನಂತ ಸಾಹೇಬರಿಗೆ ಇವತ್ತು ನಾವು ಯಾರಾದ್ರೂ ಸಮಾಜದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಂದೈತಂದ್ರೆ ಎಲ್ಲ ಹಿಂದ ವರ್ಗದವರು ಸಹಾಯ ಮಾಡಿರ್ತಕ್ಕಂಥ ವಿಚಾರ, ಬೇರೆ ಕುಟುಂಬದ ಹಿಂದ ವರ್ಗದವರು ಮಾಡ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಈ 2 ವರ್ಷಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ ಈ ಒಂದು ಜನರೇಷನ್ ಸುಮಾರು ಜನ ಎಲಿಜಿಬಲ್ ಅವರೇ ಆರ್ಥಿಕವಾಗಿ MLA ಕಂಟೆಸ್ಟ್ ಮಾಡೋಂತಾರ. ತಾವು ನನ್ನ ಅಪೀಲ್ ಮಾಡಿದಾಗ ಯಾವತ್ತೂ ದುಡ್ಡಿಲ್ಲ, ಆಗಿಲ್ಲ ಅಂತ ತಾವೆಲ್ಲ ಹೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸೀಟ್ ಕೊಟ್ಟು ನಮ್ಮ ಸಮಾಜವನ್ನು ಜನಿಸೋಬೇಕಂತ ಮನವಿ ಮಾಡ್ತೇನೆ. ಇನ್ನೊಂದು, ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ. ನಾನು ನಿನ್ನೆ ಕೂಡ ಕಾನ್ಫಿಡೆನ್ಸ್ ಹೇಳಿದ್ದೆ, ನನಗೆ ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ ಹೇಳಿದ್ರೆ ತಾವೆಲ್ಲರೂ ವಿಡಿಯೋದಲ್ಲಿ ನೋಡಿರ್ತೀರ. ಆದ್ರೆ ತಾವು ಯಾವತ್ತೂ ಕೂಡ ತಪ್ಪಿ ನಾನು ರಿಟೈರ್ಡ್ ಆಗಿ ನನ್ನ ಮಾತಾಡ್ತಾವೆಲ್ಲ ನೀವು ಪ್ರಾಣ ಇರೋರು ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕಂತಕ್ಕಂಥದ್ದು ನಮ್ಮ ಮಾತು. ನಾವೆಲ್ಲ ಕೂಡ ನೀವು ತ್ಯಾಗ ಮಾಡ್ತೀವಿ. ವಿಶ್ವನಾಥ್ ಇರ್ಬೋದು, ರೇವಣ್ಣ ಇರ್ಬೋದು, ವರ್ತೂರ್ ಪ್ರಕಾಶ್ ಇರ್ಬೋದು, ನಾವೆಲ್ಲ ತ್ಯಾಗ ಮಾಡ್ತೀವಿ. ನೀವು ಗಟ್ಟಿಯಾಗಿದ್ದಂಗೆ ನೀವು ಮಗನ್ನ ಮುಖ್ಯಮಂತ್ರಿ ಮಾಡ್ಬೇಕು. ನೀವು ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ದಯವಿಟ್ಟು ಕೇಳ್ರಿ, ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ದೇವೇಗೌಡರಿಗಿನ್ನ ಕಮ್ಮಿ ಏನೂ ಇಲ್ಲ. 100 ಜನ ದೇವೇಗೌಡರು ಹಾಕ್ರೆ ಒಬ್ರು ಸಿದ್ದರಾಮಯ್ಯ, ಅದು ನನಗೆ ಗೊತ್ತು. ಎಲ್ಲಾ ತರದಲ್ಲೂ ಕೂಡ ರಾಜಕೀಯವಾಗಿ ಎಲ್ಲಾ ತರದಲ್ಲೂ ಕೂಡ 100 ಜನ ದೇವೇಗೌಡರನ್ನ ಹಾಕ್ರೆ ಒಬ್ಬ ಸಿದ್ದರಾಮಯ್ಯ. ಇವತ್ತು ದೇವೇಗೌಡರು ಬದುಕಿದ್ದಂಗೆ ಮಗ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿನ. ಅದೇ ತರ ತಾವು ಗಟ್ಟಿಯಾಗಿದ್ದಂಗೆ ನಾವು ಈ ಒಂದು ಸ್ಥಾನವನ್ನ ನಮ್ಮ ಸಮಾಜದ ತಮ್ಮ ಮಗನಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತಾ ಇದ್ದೆ. ಹಂಗಾಗಿ ಇವತ್ತು ತಾವು ಒಗ್ಗಟ್ಟಾಗಿದ್ದೀರಲ್ಲ, ಪಕ್ಷಾತೀತವಾಗಿ ಏನು ಆಗೋದಿಲ್ಲ. 100ಕ್ಕೆ 100 ದೇವ್ರ ದಯ. 100 ಜನ ಶಾಸಕರು ಬೆಂಬಲ ಸಿದ್ದರಾಮಯ್ಯನವ್ರಿಗೈತೆ. ಒಂದು ವೇಳೆ ಆ ಥರದ್ದು ಏನೆಲ್ಲ ಆಯ್ತು ಅಂದ್ರೆ ಇಡೀ ಅಹಿಂದ ವರ್ಗ ಬೆಂಗಳೂರಲ್ಲಿ ನಿಂತ್ಕೊಳ್ಳೋಕೆ ಜಾಗ ಸಿಗಬಾರದು. ಇನ್ನೊಂದು, ಎಲ್ಲಾ ಮಂತ್ರಿಗಳು ಸೇರೋದಿಲ್ಲ. ನಾವೇ ಅಹಿಂದ ವರ್ಗದವರು ಮೂಟೆ ಕಟ್ಕೊಂಡು, ಬುತ್ತಿ ಕಟ್ಕೊಂಡು, ಚಪಾತಿ ಎತ್ಕೊಂಡು ನಾವು ಬೆಂಗಳೂರಿಗೆ ಬರ್ಬೇಕು. ಇದು ನನ್ನ ಕರೆ. ಇದು ಮಾಡ್ತೀರಾ? ಕೈ ಎತ್ತಲ್ಲ ಸಿದ್ದರಾಮಯ್ಯನವ್ರಿಗೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.